ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ಜ್ಞಾನಸಾಗರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಜಾಯಿನ್ ಇಂಡಿಯನ್ ಆರ್ಮಿ ಅಂತಕ್ಕಂಥ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ಒಂದು ನ್ಯೂ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಸೊ ಅದು ಏನಂತ ನೋಡೋಣ ಬನ್ನಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಅಪ್ಡೇಟನ್ನು ನೋಡೋದಾದರೆ, ರಿಜಿಸ್ಟ್ರೇಷನ್ ಫಾರ್ ಆನ್ಲೈನ್ ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಫಾರ್ ರೆಕ್ರೂಟಿಂಗ್ ಇಯರ್ 2025-26 ವಿಲ್ ಬಿ ಲೈವ್ ಶಾರ್ಟ್ಲಿ ಅಂತ ಕೊಟ್ಟಿದ್ದಾರೆ. ಅಂದರೆ 2025-26ನೇ ಸಾಲಿನ ಒಂದು ಅಗ್ನಿವೀರ ರೆಕ್ರೂಟ್ಮೆಂಟ್ಗೆ ಒಂದು ಆದಷ್ಟು ಬೇಗ ನೋಟಿಫಿಕೇಷನನ್ನು ಬಿಡ್ತಕ್ಕಂಥ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಅಂದರೆ ಮಾರ್ಚಿನ ಸೆಕೆಂಡ್ ವೀಕ್ ಅಥವಾ ಥರ್ಡ್ ವೀಕ್, ಅಂದರೆ 2ನೇ ವಾರ ಅಥವಾ 3ನೇ ವಾರದಲ್ಲಿ ಬಿಡ್ತಕ್ಕಂಥ ಸಾಧ್ಯತೆ ತುಂಬ ಇರ್ತಕ್ಕಂಥದ್ದು. ಇನ್ನು ಮುಂದೇನು ಕೊಟ್ಟಿದ್ದಾರಪ್ಪ ಅಂದರೆ, ಆಸ್ಪಿರೆಂಟ್ಸ್ ಆರ್ ರಿಕ್ವೆಸ್ಟೆಡ್ ಟು ವಿಸಿಟ್ ಜಾಯಿನ್ ಇಂಡಿಯನ್ ಆರ್ಮಿ ವೆಬ್ಸೈಟ್ ರೆಗ್ಯುಲರ್ಲಿ ಅಂತ ಕೊಟ್ಟಿದ್ದಾರೆ. ಅಂದರೆ ಈ ವೆಬ್ಸೈಟನ್ನು ಅಂದರೆ ಇಂಡಿಯನ್ ಆರ್ಮಿ ಜಾಯಿನ್ ಇಂಡಿಯನ್ ಆರ್ಮಿ ಅಂತಕ್ಕಂಥ ವೆಬ್ಸೈಟನ್ನು ರೆಗ್ಯುಲರ್ ಆಗಿ ನೋಡ್ತಾ ಇದೆ, ನಾವು ಅದರ ಅಪ್ಡೇಟನ್ನು ಕೊಡ್ತಾ ಇರ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಅಗ್ನಿವೀರ್ನ ಒಂದು ಎಲ್ಲ ಅಪ್ಡೇಟ್ಗಳನ್ನು ನಮ್ಮ ಚಾನಲ್ ಮೂಲಕ ವಿಡಿಯೋಸ್ಗಳನ್ನು ಮಾಡೋದ್ರ ಮೂಲಕ ನಿಮಗೆ ಅಪ್ಡೇಟನ್ನು ಕೊಡುವಂಥ ಒಂದು ಕಾರ್ಯವನ್ನು ಮಾಡ್ತೇವೆ. ಸೊ ಯಾರಿಗೆಲ್ಲ ಅಪ್ಡೇಟ್ ಬೇಕಾಗಿರ್ತದೋ ಅವರೆಲ್ಲರೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ಬೆಲ್ ಬಟನ್ ಒತ್ತೋ ಮೂಲಕ ನೋಟಿಫೈ ಇರಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಂಡು ಬನ್ನಿ. ಇಲ್ಲಿ ಇಂಡಿಯನ್ ಆರ್ಮಿಯ ಒಂದು ರೆಕ್ರೂಟ್ಮೆಂಟ್ಗೆ ಏಜ್ ಲಿಮಿಟನ್ನು ನೋಡೋದಾದರೆ, ಮ್ಯಾಕ್ಸಿಮಮ್ ಅಥವಾ ಮಿನಿಮಮ್ ಏಜ್ ಲಿಮಿಟನ್ನು ನೋಡೋದಾದರೆ 17.5 ಇಯರ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ 17.5 ವರ್ಷ ಅವ್ರಿಗೆ ಮಿನಿಮಮ್ ಒಂದು ಏಜ್ ಆಗಿರಬೇಕಾಗಿರ್ತದೆ. ಇನ್ನು ಮ್ಯಾಕ್ಸಿಮಮ್ ಏಜ್ ಲಿಮಿಟನ್ನು ನೋಡೋದಾದರೆ 21 ವರ್ಷ, ಮ್ಯಾಕ್ಸಿಮಮ್ 21 ವರ್ಷ ಆಗಿರ್ತಕ್ಕಂಥದ್ದು. ಇನ್ನು ಕ್ವಾಲಿಫಿಕೇಷನನ್ನು ನೋಡೋದಾದರೆ 10th ಅಥವಾ 12th ಅಥವಾ ITIನ ಪಾಸ್ ಆಗಿರಬೇಕಾಗಿರ್ತದೆ. ಇದೇ ಥರದ ಅಗ್ನಿವೀರ್ನ ಡೈಲಿ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಒತ್ತೋ ಮೂಲಕ ನೋಟಿಫೈ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳೊಂದಿಗೆ ಜೈ ಹಿಂದ್, ಜೈ ಕರ್ನಾಟಕ.